ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ಟಾಟಾ ಆಗ್ಲತ್ತಾರ ನೋಡ್ರಿ 5 ರೂಪಾಯಿ ಪೆನ್ ತಂದು ಟಾಟಾ ಆಗ್ಲತ್ತಾರ ನೋಡ್ರಿ ಇಲ್ಲೇ ಕುಂತಲೇಕ ಬರೀ ಇಂಥದೆಯ ತಿಳಿದಾರಿ ಇವ್ರು ಬಲಿ ನೋಡ್ ಸಚಿನ್ ಏನ್ ಮಾಡತ್ತಾರ ಭಗವಾನ್ ಸಾಬ್ರು ಟ್ಯಾಟೋ ಹಾಕ್ಲತ್ತಾರ ಭಾರಿ ಭಾರಿ ಏಕ್ ನಂಬರ್ ಫುಲ್ ಇನ್ಸ್ಟಾಗ್ರಾಮ್ ದ ಪೋಸ್ಟ್ ಬಿಡಪ್ಪ. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಟ್ಯಾಟೋ ಈ ಸುಮ್ನೆ ಬೆಂಗಳೂರಿಗೆ ಹೋಗಿ ಬಿಜಾಪುರಕ್ಕೆ ಹಾಕೋಕ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಬೀದರ್ ಡಿಸ್ಟಿಕ್ ದಾಗ ಇಂಥ ಟ್ಯಾಟೋ ಮಾತ್ರ ಹಳ್ಳ್ಯಾಗ್ರಿ ನಂಬರಕ್ಕ ಇಲ್ಲ ಹೆಸಾಕ್ಲ ಕನ್ನಡದಲ್ಲೇ ವ್ಯವಹರಿಸಬೇಕು. ಇಲ್ಲಿ ಹುಟ್ಟಿದವರೇನೋ 4 ಅಕ್ಷರ ಕಲಿತ ಮಾತ್ರಕ್ಕೆ ಇಂಗ್ಲಿಷ್ ನಲ್ಲಿ ಟಸ್ಸು ಪುಸ್ಸು ಅಂತ ಬೊಗಳ್ತಾ ಇರ್ತಾರೆ. ಅದೆಲ್ಲ ಜಾಸ್ತಿ ಇರಬಾರದು. ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಇದ್ರಾಗ ನೇಮ್ ಏನ್ ಹಾಕೋಬೇಕಂತ ತೆಲೆ ನಡೀತಲ್ರಿ, ಅದಕ್ಕೆ ಏನ್ ಹಾಕೋಬೇಕಂತ ನೀವು ಕನ್ನಡದಲ್ಲಿ ಹೇಳ್ತೀರಿ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮ್ ಬೀದರ್ ಭಾಷೆ ಮಾತಾಡಲ್ಲ ರೀ, ನಮ್ ಬೀದರ್ ಭಾಷೆ ಮಾತಾಡಲ್ಲ ರೀ ತಿಳಿದ ಹೇಳ ಏನ್ ಹಾಕೋಬೇಕು ಹೆಸರು ನೋಡ್ತೀನಿ ನಿಮ್ಗೆಲ್ಲ ಬಿಡ್ತೀನಿ ನೋಡಿ ವಿಷಯ ಅಂದ್ರೆ. ನಮ್ಮ ಹುಡುಗಿ ಟ್ಯಾಟೋ ಹಾಕಂತ ಹೇಳಿದ್ಲು, ಅದಕ್ಕೆ ನಾವು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋವು ಆಗ್ಲತ್ತಲ್ಲ ನೋಡ್ರಿ ಚೂರ ಸ್ವಲ್ಪ ಇದಾಯ್ತು, ಹಳ್ಳು ಸ್ವಲ್ಪ ಇದಾಯ್ತು. ಬನ್ನಿ ಫ್ರೆಂಡ್ಸ್, ನೀವು ಬಿ ಟ್ಯಾಟೋ ಬೇಕಾದ್ರೆ ಬನ್ನಿ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಯಾರಿಗೆ ಯಾರು ರೊಕ್ಕ ಕೊಡಲ್ರಿ, ಅದ್ರ ಕಡೆಯಿಂದೆ ಫ್ರೀಯಾಗಿ ಹಾಕ್ಲತ್ತಾರ ಭಗವಂತು. ಸಚಿನ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. మీ చిరునవ్వు, మీ నడక, వావ్ నైస్.